ರಾಹುಲ್ ಗಾಂಧಿಯವರ ಭಾರತ ಜೋಡೋ ನ್ಯಾಯ ಯಾತ್ರೆ 2 ದಿವಸದ ಹಿಂದೆ ಉತ್ತರ ಪ್ರದೇಶಕ್ಕೆ ಬಂತು. ನಾರ್ತ್ ಈಸ್ಟಿಂದ ಶುರುವಾಗಿದೆ, ಈಶಾನ್ಯ ಭಾರತದಿಂದ. ಅಲ್ಲಿಂದ ಪಶ್ಚಿಮ ಬಂಗಾಳ ದಾಟ್ಕೊಂಡು, ಬಿಹಾರ ದಾಟ್ಕೊಂಡು ಉತ್ತರ ಪ್ರದೇಶಕ್ಕೆ ಬಂದಿದೆ. ಜಾರ್ಖಂಡ್ ದಾಟ್ಕೊಂಡು ಉತ್ತರ ಪ್ರದೇಶಕ್ಕೆ ಬಂದಿದೆ. ಉತ್ತರ ಪ್ರದೇಶ ಎಂಟರಾಗಿದ್ದು ವಾರಾಣಸಿಯಲ್ಲಿ. ವಾರಾಣಸಿಗೆ ಬಂದು ಕಾಶಿ ವಿಶ್ವನಾಥನ ದರ್ಶನ ಮಾಡಿದ್ದಾರೆ ರಾಹುಲ್ ಗಾಂಧಿಯವರು. ಈಗ ಅಮೇಥಿಗೆ ಬಂದಿದೆ ರಾಹುಲ್ ಗಾಂಧಿಯವರ ಮಾಜಿ ಕ್ಷೇತ್ರ. ಮಾಜಿ ಕ್ಷೇತ್ರ ಅಂದರೆ 2019 ಚುನಾವಣೆಯನ್ನು ಅಲ್ಲಿ ಸ್ಮೃತಿ ಇರಾನಿ ಅವರ ವಿರುದ್ಧ ರಾಹುಲ್ ಗಾಂಧಿ ಸೋತರು. ಅಲ್ಲಿ ತನಕ ಅವರು ಅಮೇಥಿಯ ಸಂಸದರು. ಅಮೇಥಿ ಮುಗಿಸಿ ರಾಯ್ಬರೇಲಿಗೆ ಹೋಗುತ್ತೆ ಯಾತ್ರೆ. ಉತ್ತರ ಪ್ರದೇಶದಲ್ಲಿ ತುಂಬ 12 ದಿವಸ ಏನೋ ಪ್ಲ್ಯಾನ್ ಇದೆ ಅವ್ರದ್ದು. ವಿಷಯ ಅದಲ್ಲ. ರಾಹುಲ್ ಗಾಂಧಿಯವರ ಯಾತ್ರೆಗೆ ಇವರ ಮೈತ್ರಿಕೂಟದ ಪ್ರಬಲ ಪಕ್ಷವಾಗಿರುವ ಸಮಾಜವಾದಿ ಪಕ್ಷದ ಮುಖಂಡ ಅಖಿಲೇಶ್ ಯಾದವ್ ಬಂದಿಲ್ಲ. ಮಾಜಿ ಮುಖ್ಯಮಂತ್ರಿ ಉತ್ತರ ಪ್ರದೇಶದ್ದು ಅಖಿಲೇಶ್ ಯಾದವ್ ಬರದೇ ತಮ್ಮ ಪಾಡಿಗೆ ತಾವು ಸುಮ್ಮನೆ ದೂರ ಉಳ್ಕೊಂಡಿದ್ರೆ ಇಷ್ಟ್ಯಾಕೆ ಸ್ಪೆಕ್ಯುಲೇಷನ್ ಮಾಡೋಣ, ನಾವು ಎಲ್ಲ ಬ್ಯುಸಿ ಇರ್ಬೋದು ಅನ್ಬೋದಪ್ಪ. ಯಾಕೆ ಬಂದಿಲ್ಲ, ಯಾಕೆ ಹೋಗಿಲ್ಲ ನೀವು ಅಂತ ಕೇಳಿದ್ರೆ, ಮೈತ್ರಿಯಲ್ಲಿ ಇನ್ನೂ ಕ್ಷೇತ್ರ ಹೊಂದಾಣಿಕೆ ಆಗಿಲ್ಲ. ಕಾಂಗ್ರೆಸ್ಸಿಗೆ ಎಷ್ಟು ಸ್ಥಾನ, ಸಮಾಜವಾದಿ ಪಕ್ಷಕ್ಕೆ ಎಷ್ಟು ಸ್ಥಾನ, ಅಂದರೆ ಎಷ್ಟು ಕ್ಷೇತ್ರಗಳಲ್ಲಿ ಅವರು ಸ್ಪರ್ಧೆ ಮಾಡ್ತಾರೆ. RLD ಅದು INDA ಮೈತ್ರಿಕೂಟದಲ್ಲಿದೆಯೋ NDA ಮೈತ್ರಿಕೂಟಕ್ಕೆ ಹೋಗಿದೆಯೋ, ಇದು ಯಾವುದೂ ಡಿಸೈಡ್ ಆಗಿಲ್ಲ. ಡಿಸೈಡ್ ಆಗಲಿ ಇರಿ, ಆಮೇಲೆ ನೋಡೋಣ ಅಂತಾರೆ ಅಖಿಲೇಶ್ ಯಾದವ್. ಕೇಳಿಸ್ಕೊಳ್ಳಿ ಒಮ್ಮೆ. अभी बातचीत चल रही है, कई दौर में बातचीत हो चुकी है, कई सूचियां उधर से आई, सूची इधर से भी गई. जिस समय सीटों का बंटवारा हो जाएगा, समाजवादी पार्टी उनके न्याय यात्रा में शामिल हो जाएगी. अभी बातचीत चल रही है, कई दौर में बातचीत हो चुकी है, कई सूचियां उधर से आई, सूची इधर से भी गई. जिस समय सीटों का बंटवारा हो जाएगा, समाजवादी पार्टी उनके न्याय यात्रा में शामिल हो जाएगी. 80 ಲೋಕಸಭಾ ಕ್ಷೇತ್ರ ಬರ್ತವೆ ಉತ್ತರ ಪ್ರದೇಶದಲ್ಲಿ. ಪೊಲಿಟಿಕಲಿ ಉತ್ತರ ಪ್ರದೇಶ ಇಸ್ ದ ಬಿಗ್ಗೆಸ್ಟ್ ಸ್ಟೇಟ್ ಇನ್ ಇಂಡಿಯಾ. ಪೊಲಿಟಿಕಲಿ ಅಂದರೆ ನೀವು ಕ್ಷೇತ್ರ ಇದು ರಾಜ್ಯ ಎಷ್ಟು ದೊಡ್ಡದು, ವಿಸ್ತಾರ ಸ್ಕ್ವೇರ್ ಕಿಲೋಮೀಟರ್ ಲೆಕ್ಕದಲ್ಲಿ ಹೋದರೆ ರಾಜಸ್ಥಾನ ದೊಡ್ಡದು ಉತ್ತರ ಪ್ರದೇಶಕ್ಕಿಂತ. ಬಟ್ ಲೋಕಸಭಾ ಕ್ಷೇತ್ರಗಳು, ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಗೆ ಬಂದರೆ ಉತ್ತರ ಪ್ರದೇಶ ದೊಡ್ಡದು. 80 ಕ್ಷೇತ್ರ ಬರ್ತವೆ. INDA ಮೈತ್ರಿಕೂಟದಲ್ಲಿ ಇವರು ಇದ್ದಾರೆ. ಈಗ ರಾಜ್ಯವಾರು ಸೀಟ್ ಶೇರಿಂಗ್ ಚರ್ಚೆ ಆಗಬೇಕು ಅಂತ ಒಂದು ನಿರ್ಧಾರ ಆಗಿತ್ತು. ಆಯಾ ರಾಜ್ಯದವ್ರು ಅಲ್ಲಲ್ಲಿ ಚರ್ಚೆ ಮಾಡ್ಕೊಳ್ಳಿ ಅಂತ. ಮಮತಾ ಬ್ಯಾನರ್ಜಿ ಹೇಳಿದ್ರು, ನಿಮಗೆ ಎರಡು ಕ್ಷೇತ್ರ ಕೊಡ್ತೀವಿ ಅಂತ. ಯಾಕಂದರೆ ಪಶ್ಚಿಮ ಬಂಗಾಳದಲ್ಲಿ 42 ಲೋಕಸಭಾ ಕ್ಷೇತ್ರ ಇದೆ, 42 ಕ್ಷೇತ್ರ ಇದ್ದಾವೆ. 42ರಲ್ಲಿ 2 ಕಾಂಗ್ರೆಸ್ ಸಂಸದರಿದ್ದಾರೆ. 2 ನೀವು ನಿಂತ್ಕೊಳ್ಳಿ, ಉಳಿದ 40 ಕಡೆ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ರು. ಕಾಂಗ್ರೆಸ್ನವ್ರು ಇಲ್ಲ, ನಮಗೆ 12 ಬೇಕು ಅಂದ್ರಂತೆ, ನಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದ್ರಂತೆ. ಮಮತಾ ಬ್ಯಾನರ್ಜಿ ಆಯ್ತು ಹಂಗಿದೆ, 42ರಲ್ಲಿ ನೀವು ನಿಂತ್ಕೊಳ್ಳಿ, 42ರಲ್ಲಿ ನಾವು ನಿಂತ್ಕೋತೀವಿ ಅಂದರು. ಅಲ್ಲಿಗೆ ಪಶ್ಚಿಮ ಬಂಗಾಳದ ಮೈತ್ರಿ ಹೋಯಿತು. ಅವ್ರು ಚಾಲೆಂಜು ಮಾಡಿಬಿಟ್ರು, ಕಾಂಗ್ರೆಸ್ ಈ ಸಲ 40 ದಾಟ್ಲಿ ನೋಡೋಣ ಅಂತ. ಧೈರ್ಯ ಇದ್ದರೆ ವಾರಾಣಸಿಯಲ್ಲಿ ಮೋದಿನ ಸೋಲ್ಸಿ ತೋರಿಸಿ ಅಂತೆಲ್ಲ ಚಾಲೆಂಜ್ ಹಾಕ್ಬಿಟ್ರು ಮಮತಾ ಬ್ಯಾನರ್ಜಿ. ಅದಾದ ಮೇಲೆ ಅರವಿಂದ್ ಕೇಜ್ರಿವಾಲ್ ಕೈ ಎತ್ತಿದ್ರು. ಪಂಜಾಬ್ನಲ್ಲಿ 13 ಕ್ಷೇತ್ರಗಳ ಪೈಕಿ 13ರಲ್ಲೂ ನಾವು ಸ್ಪರ್ಧೆ ಮಾಡ್ತೀವಿ, ದೆಹಲಿಯಲ್ಲಿ 7ಕ್ಕೆ 7 ಸ್ಪರ್ಧೆ ಮಾಡ್ತೀವಿ ಅಂತ. ಫಾರೂಕ್ ಅಬ್ದುಲ್ಲಾ ಕಾಶ್ಮೀರದಲ್ಲಿ ಕೈ ಎತ್ತಿದ್ರು. ಈಗ ಇವ್ರದ್ದು ಡೌಟ್ಫುಲ್ಲಾಗಿ ಬಂದು ನಿಂತ್ಕೊಂಡ್ಬಿಟ್ಟಿದೆ ಅಖಿಲೇಶ್ ಯಾದವ್. ಸೀಟ್ ಶೇರಿಂಗ್ ಆಗಲಿ ರೀ, ಕೂತ್ಕೊಂಡು ಮಾತುಕತೆ ಮಾಡಬೇಕಲ್ಲ ಮೈತ್ರಿ ಅಂತಿದ್ರೆ. ಇವ್ರು ತಮ್ಮ ಪಾಡಿಗೆ ತಾವು ಏನು ಟ್ವೀಟ್ ಮಾಡಿ ಅನೌನ್ಸ್ ಮಾಡಿಬಿಟ್ರು. 11 ಕ್ಷೇತ್ರ ಬಿಟ್ಕೊಡ್ತೀವಿ ನಾವು ಕಾಂಗ್ರೆಸ್ಸಿಗೆ ಅಂತ. 11 ಕ್ಷೇತ್ರ ಕಾಂಗ್ರೆಸ್ಸಿಗೆ ಬಿಟ್ಕೊಡ್ತೀವಿ, 7 ಕ್ಷೇತ್ರ RLDಗೆ ಬಿಟ್ಕೊಡ್ತೀವಿ. 11, 7, 18 ಆಯಿತು. 80 ಪೈಕಿ 18 ಹೋದರೆ ಇನ್ನು 62 ಕ್ಷೇತ್ರದಲ್ಲಿ ನಾವು ನಿಂತ್ಕೊಳ್ಳೋರು ಅಂತ ಪ್ರಪೋಸಲ್ ಕಳಿಸಿಲ್ಲ ಇವರು ಕಾಂಗ್ರೆಸ್ಸಿಗೆ. ಟ್ವೀಟ್ ಮಾಡುವ ಮೂಲಕ ಕಾಂಗ್ರೆಸ್ನವ್ರಿಗೆ ಹೇಳಿದ್ರು. ಕಾಂಗ್ರೆಸ್ನವ್ರು ಇನ್ನೋದಕ್ಕೆ ಒಪ್ಕೊಂಡಿಲ್ಲ. ಅವ್ರು ಇನ್ನೂ ಒಪ್ಕೊಂಡಿಲ್ಲ, ಆದ್ದರಿಂದ ಯಾತ್ರೆಗೆ ಯಾಕೆ ಹೋಗೋಣ ಈಗ ಅನ್ನೋ ಥರದ ಚರ್ಚೆಯನ್ನು ಅಖಿಲೇಶ್ ಯಾದವ್ ಮಾಡ್ತಿದ್ದಾರೆ. ನೋಡಿ, ಮೈತ್ರಿಯಲ್ಲಿ ಎಲ್ಲಿ ಶಕ್ತಿ ಕಡಿಮೆ ಇರುತ್ತೋ ಅಲ್ಲಿ ಬಗ್ಬೇಕು.
ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ಸಿಗೆ ಶಕ್ತಿ ಈಗ ಇಲ್ಲ. ಅದೇನು ರಾಕೆಟ್ ಸೈನ್ಸ್ ಅಲ್ಲ ಅದನ್ನು ತಿಳ್ಕೊಳ್ಳೋಕ್ಕೆ. 80 ಕ್ಷೇತ್ರಗಳ ಪೈಕಿ 1 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸಂಸದರು ಇದ್ದಾರೆ. ಸೋನಿಯಾ ಗಾಂಧಿ ರಾಯಬರೇಲಿಯಲ್ಲಿ ಗೆದ್ದಿದ್ದಾರೆ. ವೋಟ್ ಶೇರ್ ಕಡಿಮೆ ಇದೆ. ವಿಧಾನಸಭೆಯಲ್ಲಿ 403 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. 2 ಕಾಂಗ್ರೆಸ್ MLAಗಳಿದ್ದಾರೆ. ಅಲ್ಲಿ BJPಗೆ ಟಕ್ಕರ್ ಕೊಡುವ ಕ್ಷಮತೆ ಇರೋದು ಸಮಾಜವಾದಿ ಪಕ್ಷಕ್ಕೆ. ಅಖಿಲೇಶ್ ಯಾದವೇ ಟಕ್ಕರ್ ಕೊಡಬಲ್ಲರಲ್ಲಿ. ಹಂಗಿರುವಾಗ ಇಲ್ಲೂ ಚೌಕಾಸಿ ಮಾಡ್ಕೊಂಡು ಏನಪ್ಪ ಎಲ್ಲಿಗೆ ಹೋಗಿ ಹತ್ತತ್ತು ಗೊತ್ತಿಲ್ಲ. ಇದು ಈ ಮಧ್ಯದಲ್ಲಿ ನೋಡಿ, ಮಧ್ಯಪ್ರದೇಶದಿಂದ ಸುದ್ದಿ. ಕಮಲ್ನಾಥ್ BJPಗೆ ಸೇರ್ಕೊಳ್ತಾರೆ ಅಂತ ಒಂದು ದೊಡ್ಡ ಸುದ್ದಿ ಶುರುವಾಗ್ಬಿಟ್ಟಿದೆ. ಕಮಲ್ನಾಥ್ ಅದು ಎಂಥ ಕಾಂಗ್ರೆಸ್ ಮುಖಂಡರು ಅಂದರೆ, ಇಂದಿರಾ ಗಾಂಧಿ ವೇದಿಕೆಯ ಮೇಲೆ ನಿಂತ್ಕೊಂಡು ಹೇಳ್ತಾ ಇದ್ರು, ನನಗಿಬ್ಬರಲ್ಲ 3 ಜನ ಮಕ್ಕಳು ಅಂತ. ಸಂಜಯ್ ರಾಜೀವ್ ಮಾತ್ರ ನನ್ನ ಮಕ್ಕಳಲ್ಲ, ಕಮಲ್ನಾಥ್ ಕೂಡ ನನ್ನ ಮಗ, ನನ್ನ 3ನೇ ಮಗ ಕಮಲ್ನಾಥ್ ಅಂತ ಹೇಳ್ತಾ ಇದ್ರು. ಹೀಗಿದ್ದ ಕಮಲ್ನಾಥ್ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆದರು, ಕೇಂದ್ರ ಸಚಿವರಾದರು, ಮಧ್ಯಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾದರು. ಮೊನ್ನೆ ವಿಧಾನಸಭಾ ಚುನಾವಣೆ ಕಾನ್ಫಿಡೆನ್ಸ್ನಲ್ಲಿದ್ದರು ಕಮಲ್ನಾಥ್. 17 ವರ್ಷ BJP ಅಧಿಕಾರದಲ್ಲಿದ್ದಾರೆ. ಅವರಿಗೆ ಆಡಳಿತ ವಿರೋಧಿ ಅಲೆ ಅವರಿಗೆ ತಟ್ಟುತ್ತೆ, ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋ ಕಾನ್ಫಿಡೆನ್ಸ್ನಲ್ಲಿದ್ದರು. ಆಗಲಿಲ್ಲ. ಲ್ಯಾಂಡ್ಸ್ಲೈಡ್ ವಿಕ್ಟ್ರಿ BJPಗೆ ಬಂದ್ಬಿಡ್ತು. ಅದಾದ ನಂತರ ಕಾಂಗ್ರೆಸ್ನವರು ಇವ್ರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರು. ರಾಜ್ಯಸಭಾ ಟಿಕೆಟು ಕೊಡಲಿಲ್ಲ ಈ ಸಲ. ಆವಾಗಲೇ ಸುದ್ದಿ ಜೋರಾಗಿತ್ತು, ಇವರು BJPಗೆ ಹೋಗ್ಬಿಡ್ತಾರೆ ಅಂತ. ನಿಮ್ಗೆ ಲೋಕಸಭೆದೊಂದು ಲೆಕ್ಕಾಚಾರ ಹೇಳ್ಬೇಕು. ಮಧ್ಯಪ್ರದೇಶದಲ್ಲಿ 29 ಲೋಕಸಭಾ ಕ್ಷೇತ್ರಗಳು ಬರ್ತವೆ. 2019ರಲ್ಲಿ 29 ಪೈಕಿ 28 BJP ಗೆದ್ದುಕೊಂಡಿದೆ, 1 ಕಾಂಗ್ರೆಸ್ ಗೆದ್ದುಕೊಂಡಿದೆ. ಕಾಂಗ್ರೆಸ್ 1, BJP 28. ಗೆದ್ದಿರುವ ಒಬ್ಬ ಕಾಂಗ್ರೆಸ್ ಸಂಸದ ಕಮಲ್ನಾಥ್ ಅವ್ರ ಮಗ. ಕಮಲ್ನಾಥ್ ಮಗ. ಅಲ್ಲಿ ಸ್ಟ್ರಾಂಗ್ ಹೋಲ್ಡ್ ಇದೆ ಕಾಂಗ್ರೆಸ್ಸದ್ದು. ಆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 7 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. 7ಕ್ಕೆ 7ರಲ್ಲೂ ಕಾಂಗ್ರೆಸ್ ಇದೆ. ಈಗ ಸಂಸದ ಮಗ ಅವರು BJPಗೆ ಹೋಗ್ತಾರೆ ಅಂತ ನೋಡಿ. ಕಮಲ್ನಾಥು ಆ ಕುರುಕ್ಷೇತ್ರ ಯುದ್ಧದಲ್ಲಿ ಅದೊಂದು ಬರುತ್ತಲ್ಲ, ಅಶ್ವತ್ಥಾಮ ಹತೋಹತಃ, ಹಾಗೇನೋ ಮಾತಾಡ್ತಿರೋ ಹಂಗೆ ಕಾಣಿಸ್ತಿದೆ. ಇವರು ಹೋಗಿದ್ರಂತೆ. ಇವರು ಕಾಂಗ್ರೆಸ್ ಮುಖಂಡರನ್ನು ಭೇಟಿ, ದಿಲ್ಲಿಲೇ ಇದ್ದಾರೆ ಈಗ, ಕಾಂಗ್ರೆಸ್ ಮುಖಂಡರನ್ನು ಭೇಟಿಯಾಗಿದ್ದರಂತೆ. ಕೇಳಿದ್ದಾರೆ ಕಾಂಗ್ರೆಸ್ ಮುಖಂಡರು, ಏನು BJPಗೆ ಹೋಗ್ತೀರಂತ ಹೌದಾ ಅಂತ. ಇಲ್ಲಪ್ಪ ಅಂದಿದ್ದಾರೆ. ಏನೇ ಆದರೂ ನಾನು BJPಗೆ ಹೋಗೋದಿಲ್ಲ ಅಂದ್ರಂತೆ. ಈಗ ಸುದ್ದಿ ಏನು, ಸಂಸದನಾಗಿರುವ ಮಗನನ್ನು ಇನ್ನೂ 20 ಜನ ಕಾಂಗ್ರೆಸ್ ಶಾಸಕರ ಸಮೇತ ಇವರು BJPಗೆ ಕಳಿಸ್ತಾರೆ. ತಾವು ನಾನು ರಾಜಕೀಯ ನಿವೃತ್ತಿ ಅಂತ ಘೋಷಣೆ ಮಾಡಿಬಿಡ್ತಾರೆ ಅಂತ. ನಿಜ ಆಯ್ತಲ್ಲ, ಅಲ್ಲಿಗೆ BJPಗೆ ಹೋಗೋದಿಲ್ಲ ಅಂತ ಕಾಂಗ್ರೆಸ್ ಮುಖಂಡರಿಗೆ ಹೇಳಿದ್ದಾರೆ. ಹೋಗಲಿಲ್ಲ BJPಗೆ, ನಾನು ರಾಜಕೀಯದಿಂದನೇ ನಿವೃತ್ತಿ ತಗೊಂಡ್ಬಿಟ್ಟಿದ್ದೀನಿ ಅಂತ. ಮಧ್ಯಪ್ರದೇಶದಲ್ಲಿ ಆ ಜ್ಯೋತಿರಾದಿತ್ಯ ಸಿಂಧ್ಯಾ ಮಾಡೆಲ್ ಇದೆ ಒಂದು. ಆ್ಯಕ್ಚುಲಿ 2000 ಈ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ, ಅಂದರೆ 2020ರ ವಿಧಾನಸಭಾ ಚುನಾವಣೆಯಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಕಾಂಗ್ರೆಸ್ ಆಗಿತ್ತು. 5 ಸ್ಥಾನ BJPಗಿಂತ ಜಾಸ್ತಿ ಬಂದಿತ್ತು ಇವ್ರಿಗೆ. ಕಮಲ್ನಾಥ್ ಮುಖ್ಯಮಂತ್ರಿ ಆದರು ಪಕ್ಷೇತರರ ಬೆಂಬಲದೊಂದಿಗೆ. ಜ್ಯೋತಿರಾದಿತ್ಯ ಸಿಂಧ್ಯಾಗೆ ಸಿಟ್ಟು ಬಂತಲ್ಲಿ, ನಾನು ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅಂತ. ನೋಡೋವಷ್ಟು ದಿವಸ ನೋಡಿದ್ರು ಅವರು. ಒಂದಷ್ಟು ಜನ ಕಾಂಗ್ರೆಸ್ MLAಗಳನ್ನು ಕರ್ಕೊಂಡು ರಾಜೀನಾಮೆ ಕೊಡಿಸಿ BJPಗೆ ಹೋದರು. ಬೈ ಎಲೆಕ್ಷನ್ನಲ್ಲಿ ಒಂದಷ್ಟು ಜನ MLAಗಳು ಗೆದ್ಕೊಂಡ್ರು. ಜ್ಯೋತಿರಾದಿತ್ಯ ಸಿಂಧ್ಯಾ ರಾಜ್ಯಸಭೆಗೆ ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಆದರು. ವಿಮಾನಯಾನ ಖಾತೆ ಸಚಿವರಿಗೆ ಅವರು, ಕೇಂದ್ರ ಸಚಿವರು. ಅಲ್ಲಿಗೆ ಜ್ಯೋತಿರಾದಿತ್ಯ ಸಿಂಧ್ಯಾ ಮುಖ್ಯಮಂತ್ರಿ ಸ್ಥಾನ ತಪ್ಪಿದ್ರು, ಕೇಂದ್ರ ಸಚಿವರಾಗಿ ಸೆಟಲ್ಡ್ ಆಗಿದ್ದಾರೆ. ಹಾಗೆ ಕಮಲ್ನಾಥ್ ಅವರಿಗೆ ಮಗನನ್ನು ಸೆಟಲ್ ಮಾಡಬೇಕು ಅನ್ನೋ ಯೋಚನೆ ಬಂದಂಗೆ ಕಾಣಿಸ್ತಾ ಇದೆ. ದಿಲ್ಲಿಲಿ ಕೂತ್ಕೊಂಡು ವರ್ಕೌಟ್ ಮಾಡ್ತಿದ್ದಾರೆ. ಪತ್ರಕರ್ತರು ಕೇಳಿದ್ರೆ, ಏನು BJPಗೆ ಹೋಗ್ತೀರಾ ಅಂತ ಹೌದಾ ಅಂತ. ಹಂಗೇನ್ರ ಇದ್ರೆ ನಿಮ್ಗೆ ಹೇಳ್ತೀನಿ ಅಂದರು ಅವರು. ಹಂಗೇನ್ರ ಇದ್ರೆ ನಿಮ್ಗೆ ಹೇಳ್ತೀನಿ ಅಂತ. ಏನಾಗ್ತಿದೆಯೋಪ್ಪ. ಮೊನ್ನೆ ನೋಡಿದ್ರೆ ಮಹಾರಾಷ್ಟ್ರದಲ್ಲಿ ಮಾಜಿ ಮುಖ್ಯಮಂತ್ರಿ ಅಶೋಕ್ ಚೌಹಾಣ್ ಅವರು BJPಗೆ ಬಂದು ರಾಜ್ಯಸಭಾ ಟಿಕೆಟ್ ತಗೊಂಡು ಕ್ಯಾಂಡಿಡೇಟ್ ಆದರು BJPಯಿಂದ. ಈಗ ಮನೀಶ್ ತಿವಾರಿ ಬೇರೆ ಬರ್ತಾರೆ ಅಂತ ಸುದ್ದಿ ಇದೆ. ಎಲ್ಲಿಗೆ ಹೋಗಿ ನಿಲ್ಲತ್ತೆ ನೋಡೋಣ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವ್ರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.